ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹಿಜಾಬ್ ಧರಿಸಿ ಪರೀಕ್ಷೆಗೆ ಅವಕಾಶಕ್ಕೆ ಬೇಡಿಕೆ ವಿಚಾರ, ಹೀಗಾಗಿ ಅದರ ಬಗ್ಗೆ ನಾನು ಮಾತನಾಡಲ್ಲ ಅಂತೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಕೋರ್ಟ್ ಏನು ಕೇಳಿದೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಮಧು ಬಂಗಾರಪ್ಪ ಮಾತಾಡ್ತಾ ಇದ್ದಾರೆ. ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಯಾವುದೇ ತರಹದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಐ ಡೋಂಟ್ ಥಿಂಕ್ ಐ ವಿಲ್ ಕಾಮೆಂಟ್ ಆನ್ ದಟ್. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ, ಇವಾಗ ಎಕ್ಸಾಮ್ ಇರೋದ್ರಿಂದ ಅನ್ನೆಸೆಸರಿ ವೈ ವಾಂಟ್ ಟು ರೇಕ್ ಅಪ್ ಕೋರ್ಟ್ ಅಲ್ಲಿ ಇದ್ದಾಗ ನಿಮ್ಗೆ ಕೇಳೋ ಪ್ರಶ್ನೆನೂ ನಾನು ಉತ್ತರ ಕೊಡೋದು. ಕೋರ್ಟ್ ಅಲೌಡ್ ಕೋರ್ಟ್ ಅಲ್ಲಿ ಏನಿದೆ ಅದು ಮಾತ್ರ ಇರ್ತದೆ, ಒಟ್ಟು ಮತ್ತಿನ್ನೇನು ಇರಲ್ಲ. ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಯಾವುದೇ ತರಹದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಐ ಡೋಂಟ್ ಥಿಂಕ್ ಐ ವಿಲ್ ಕಾಮೆಂಟ್ ಆನ್ ದಟ್. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ. ಓಕೆ, ವೀರೇಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಅಬ್ದುಲ್ ರಜಾಕ್ ಅಥವಾ ಮುಸ್ಲಿಂ ಮುಖಂಡರು ಇದರ ಬಗ್ಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ, ಕೊಡಿ ಅಂತ ಹೇಳಿ. ಇಲ್ಲಿ ನೋಡಿ, ಉಡುಪಿಯಲ್ಲಿ ಫೆಬ್ರವರಿ 2022 ಹಿಜಾಬ್ ಕಿಚ್ಚು ಶುರುವಾಗುತ್ತೆ. ಅಲ್ಲಿ 5 ಹೆಣ್ಮಕ್ಳು ಹಾಕೊಂಡ್ ಬಂದಿದ್ರು ಅಂತೇಳಿ. ಫೆಬ್ರವರಿ 5ರಂದು ರಾಜ್ಯ ಸರ್ಕಾರದ ಆದೇಶ, ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ ಅನ್ನು ಬ್ಯಾನ್ ಮಾಡ್ತಾರೆ. ಫೆಬ್ರವರಿ 5ರಂದು ರಾಜ್ಯ ಸರ್ಕಾರದ ಆದೇಶ ಬರುತ್ತೆ, ಸಮವಸ್ತ್ರ ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ. ನಂತರ ಅದು ಉಡುಪಿಯ GNR ಕಾಲೇಜಿನಲ್ಲಿ ಹಿಜಾಬ್ಗೆ ನಿಷೇಧ ಆಗುತ್ತೆ, ಪರ ವಿರೋಧ ಪ್ರತಿಭಟನೆ ಆಗುತ್ತೆ. ಆಮೇಲೆ ಮುಸ್ಲಿಂ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಫೆಬ್ರವರಿ 10ರಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಆಗುತ್ತೆ, ಯಾವುದೇ ಧಾರ್ಮಿಕ ಉಡುಪು ಧರಿಸದಂತೆ ನಿರ್ಬಂಧ ಆಗುತ್ತೆ. 11 ದಿನದಲ್ಲಿ ಸುಮಾರು 23 ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ. ಮಾರ್ಚ್ 15, 2022ರಂದು ಹೈಕೋರ್ಟ್ ಆದೇಶ ಕೊಡುತ್ತೆ. ಹಿಜಾಬ್ ಆಮೇಲೆ ಡಿಸೆಂಬರ್ 2023ರಲ್ಲಿ ಹಿಜಾಬ್ ನಿರ್ಬಂಧದ ಆದೇಶ ರದ್ದಾಗುತ್ತೆ. ಈಗ ವೀರೇಶ್ ಇದ್ದಾರೆ. ವೀರೇಶ್, ಈಗ ಕೋರ್ಟಲ್ಲಿ ಏನಿದೆ? ಈಗ ಅವ್ರು ಹೇಳಿದ್ರಲ್ಲ, ಕೋರ್ಟ್ ನಾನು ಈಗ ಏನು ಮಾತಾಡಕ್ಕೆ ಬರೋದಿಲ್ಲ ಅಂತೇಳಿ. ಕಾಂಗ್ರೆಸ್ ಹಿಜಾಬ್ ಪರವಾಗಿ ಮಾತಾಡಿತ್ತು. ಸಿದ್ದರಾಮಯ್ಯನವರು ಈಗಲೂ ನನಗೆ ನೆನಪಿದೆ, ಹಿಂಗೇನೋ ತಲೆಗೆ ಹಾಕೋತಾರೆ, ಏನು ತಪ್ಪು ಅಂತ ಹಾಕಿತ್ತು. ಇದಕ್ಕಿಂತ ಹೊರತಾಗಿ ವೀರೇಶ್ ಮಾತಾಡಲಿ, ಅದರ ಬಗ್ಗೆ ಕೂಡ ಹೇಳೋಣ. ವೀರೇಶ್, ಈಗ ಎಲ್ಲಿ ಈಗ ಇವರು ಮುಸ್ಲಿಂ ಮುಖಂಡರು ಡಿಮಾಂಡ್ ಮಾಡ್ತಾ ಇದ್ದಾರೆ ಅವಕಾಶ ಕೊಡಬೇಕು ಅಂತೇಳಿ. ಕೊಡಬೇಕಾ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೋರ್ಟ್ ಇಲ್ಲಿ ತನಕ ಏನು ಬಂದು ಹೇಳಿದೆ? ಕೋರ್ಟಲ್ಲಿ ಏನಿದೆ ಈಗ? ಇದು ಕೋರ್ಟಲ್ಲಿ ಒಂದು ಅಂತಿಮ ನಿರ್ಧಾರಗಳು ಬಂದಿದೆಯಾ? ಒಮ್ಮೆ ತಡೆ ಅಥವಾ ಆಮೇಲೆ ಒಮ್ಮೆ ಏನೋ ಆದೇಶ, ಹಿಂಗೆಲ್ಲ ಆಗಿ ಎಲ್ಲಿ ತನಕ ಬಂದು ನಿಂತಿದೆ? ಮಧು ಬಂಗಾರಪ್ಪ ಈ ರೀತಿ ತಡವರಿಸುತ್ತಾ ಇರೋದಕ್ಕೆ ಏನು ಕಾರಣ? ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವಿಚಾರಕ್ಕೆ 3 ವರ್ಷ ಹಿಂದಿನ ಘಟನೆ ಈಗ ಮತ್ತೆ ವಿವಾದ ಸೃಷ್ಟಿ ಆಗ್ತಿದೆ. ಯಾಕಂದ್ರೆ ಮುಸ್ಲಿಂ ಮುಖಂಡರು ಒಂದ್ ಕಡೆ ಹಿಜಾಬ್ಗೆ ಅವಕಾಶ ಕೊಡಲೇಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹಿಜಾಬ್ ಪರವಾಗಿ ಇದೆ ಎಂಬುದಕ್ಕೆ ನಾವು ಓಟ್ ಹಾಕಿದ್ದೇವೆ. ಸರ್ಕಾರ ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿರುವಾಗ ಕೋರ್ಟ್ಗೆ ಮೊರೆ ಹೋಗಿದ್ರು, ಹೈಕೋರ್ಟ್ ಏನು ಸರ್ಕಾರ ಆದೇಶವನ್ನು ಎತ್ತಿಡಿದಿತ್ತು. ಅದಾದ ನಂತರ ಮುಸ್ಲಿಂ ಮುಖಂಡರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದು ಯಥಾಸ್ಥಿತಿಯನ್ನು ಕಾಪಾಡಿ ಅಂತೇನೋ ಒಂದ್ ಕಡೆ ಆದೇಶ ಹೊರಡಿಸಿತ್ತು. ಹೀಗಾಗಿ ಇನ್ನೂ ಒಂದ್ ಕಡೆ ಈಗ PUC ಮತ್ತು SSLC ಪರೀಕ್ಷೆ ಬರ್ತಿದೆ, ಇಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ. ಹೀಗಾಗಿ ಒಂದ್ ಕಡೆ ಮುಸ್ಲಿಂ ಮುಖಂಡರು ಈ ಒಂದು ಆದೇಶವನ್ನ, ಈ ಒಂದು ಕೇಸನ್ನ ನೀವು ಅಫಿಡವಿಟ್ ಕೊಟ್ಟು ಕೇಸ್ ವಾಪಸ್ ತೆಗೆದುಕೊಳ್ಬೇಕಂತ ಒಂದ್ ಕಡೆ ಸರ್ಕಾರಕ್ಕೆ, ಶಿಕ್ಷಣ ಮಂತ್ರಿಗಳಿಗೆ ಒಂದ್ ಕಡೆ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ವೇಳೆ ನೀವೇನಾದ್ರೂ ಹಿಜಾಬ್ಗೆ ಅವಕಾಶ ಕೊಡಲಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿದೆ ಎಂಬುದು ನಾವು ಭಾವಿಸಿದ್ದೇವೆ, ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದೇವೆ ಅಂತೇನೋ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಸ್ಪಷ್ಟಪಡಿಸಿದ್ದಾರೆ. ಇಲ್ಲವಾದ್ರೆ ನೀವೇನಾದ್ರೂ ಹಿಜಾಬ್ಗೆ ಅವಕಾಶ ಕೊಡಲಂದ್ರೆ ಹೋರಾಟ ಮಾಡ್ತೀವಿ, ನಿಮ್ಮ ರಾಜೀನಾಮೆಗೆ ಆಗ್ರಹ ಮಾಡ್ತೀವಿ. ಯಾಕಂದ್ರೆ ರಂಜಾನ್ ಟೈಮಲ್ಲಿ ಹಿಜಾಬ್ ಹಾಕಿಕೊಂಡೇ ಎಕ್ಸಾಮ್ ಬರೀತಾರೆ. ಹೀಗಾಗಿ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಕೇಸನ್ನ ಸರ್ಕಾರ ವಾಪಸ್ ಪಡ್ಲೇಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ರೆ ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಅಂದ್ರೆ ಓಕೆ, ಸರ್ಕಾರ ವಾಪಸ್ ತಗೊಳ್ಬೇಕು, ಆ ಕೇಸನ್ನೇ ವಾಪಸ್ ತಗೊಳ್ಬೇಕು ಅಂತೇಳಿ. ಯಾಕಂದ್ರೆ ಹೇಗೆ DK ಶಿವಕುಮಾರ್ ಅವರದ್ದು ಒಂದು ಕೇಸನ್ನು ವಾಪಸ್ ತಗೊಂಡು ಕ್ಯಾಬಿನೆಟ್ ಇದು ಹಿಂಗಿದೆ, ಕೇಸು ಹೋಗುತ್ತೆ, ಈಗ ವಾಪಸ್ ತಗೊಳ್ಳಿ ಅದನ್ನ ಇವ್ರು ಕೇಳ್ತಾ ಇರೋದು. ನಂಬರ್ 1. ಈಗ ಹಿಜಾಬ್ ವಿಚಾರಕ್ಕೆ ಎರಡು ಪಾಯಿಂಟ್ಗಳನ್ನು ಹೇಳಲಿಕ್ಕಿದೆ. ನೋಡಿ, ಮೊನ್ನೆ ನಾವು ನಿನ್ನೆ ಮದ್ರಸಾದ ಒಂದು ಸ್ಟೋರಿ ಮಾಡಿದ್ವಿ. ಮುಸ್ಲಿಂ ಹೆಣ್ಣು ಮಕ್ಕಳು ಮದ್ರಸಾಗೆ ಹೋಗುವಾಗ ಮಾತ್ರ ಆ ಹಿಜಾಬ್ ಹಾಕೊಂಡು ಹೋಗ್ತಾ ಇದ್ರು. ಹೌದೋ ಅಲ್ಲೋ, ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಶಾಲೆಗಳಿಗೆ ಹಾಕ್ತಾ ಇರಲಿಲ್ಲ, ಯಾರು ಕೂಡ ಶಾಲೆಗಳಿಗೆ ಅಂದ್ರೆ ಈ ತರದ ಹಿಜಾಬ್ ಆಗ್ತಾ ಇರಲಿಲ್ಲ. ಒಂದು ಶಾಲ್ ಆಗ್ತಾ ಇದ್ರು, ಆಮೇಲೆ ಶಾಲ್ ಆಲ್ರೆಡಿ ನಿಮಗೆ ಯಾವುದಕ್ಕೆ
ಹೆಗಲಲ್ಲಿ ಶಾಲ್ ಹಾಕೋದಕ್ಕೆ ಅವಕಾಶ ಇತ್ತು. ನಂಬರ್ 1. ಹಿಜಾಬ್ಗಳಿರಲಿಲ್ಲ. ನಂತರ ದಿನಮಾನಗಳಲ್ಲಿ ರಾಜಕೀಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದ್ದಾಗೆ ಹಿಜಾಬ್ಗಳು ಶುರುವಾಯಿತು, ಸ್ಕೂಲ್ಗಳಿಗೂ ಬರೋದು ಶುರುವಾಯಿತು, ಬೇಕು ಬೇಡ ಶುರುವಾಯಿತು. ಆಮೇಲೆ ಸಿದ್ದರಾಮಯ್ಯನವರು ಇದರ ಬಗ್ಗೆ ಭಯಂಕರ ಬ್ಯಾಟಿಂಗ್ ಮಾಡಿದ್ರು. ಅಂದ್ರೆ ಈ ಸ್ವಾಮೀಜಿಗಳು ಹಾಕೋತಾರೆ, ಹಿಂಗೆಲ್ಲ ಬಂತದು. ಈಗಲೂ ಅವ್ರದ್ದು ಒಂದು ವಿಜುವಲ್ ನನಗೆ ನೆನಪಾಗತ್ತೆ, ನೋಡಿ ಹಿಂಗ ಒಂದು ಹಾಕೋತಾರೆ, ತಪ್ಪೇನು ಅಂತ. ನನ್ನ ಪ್ರಶ್ನೆ ಈಗ ಧಾರ್ಮಿಕ ಆಚರಣೆ ನಮಗೆ ಬೇಕೇ ಬೇಕು, ಕೋರ್ಟಲ್ಲಿ ಅದು ಇನ್ನೂ ಕೂಡ ಒಂದು ಫೈನಲ್ ವರ್ಡಿಕ್ಟ್ ಅನ್ನೋ ರೀತಿಯಲ್ಲಿ ಬಂದಿಲ್ಲ, ಯಥಾಸ್ಥಿತಿ ಕಾಯ್ದುಕೊಂಡು ಹೋಗಿ ಅಂತ ಹೇಳಿದ್ರೆ, ಯಥಾಸ್ಥಿತಿ ಮೊದಲು ಹೆಂಗಿತ್ತು ಹಂಗೆ ಕಾಯ್ದುಕೊಂಡು ಹೋಗಿ, ಹಾಕಬೇಡ ಅಂತ ಹೇಳಿಲ್ಲ. ನೋಡಿ, ನನಗೆ ಈ ರಾಜ್ಯ ಸರ್ಕಾರಗಳ ರಾಜಕಾರಣಿಗಳ ದ್ವಂದ್ವ, ಯಾವುದೇ ಪಾರ್ಟಿ ಆಗಿರಲಿ, ಈಗ ರಂಜಾನ್ಗೆ ರಜೆ ಕೊಡಿ ಅಂತ ಆಗ ತೆಲಂಗಾಣದಲ್ಲಿ ರಜೆ ಕೊಟ್ಟರು. ಆಮೇಲೆ ಬಿಜೆಪಿ ಜೊತೆ ಜಾಯಿನ್ ಆಗಿ ಪಾರ್ಟಿ ಮಾಡಿರುವಂತಹ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಕೂಡ ರಜೆ ಕೊಟ್ಟರು, ಅಲ್ಲಿ ತುಷ್ಟೀಕರಣ ಮಾಡಿದ್ರು. ಎಲ್ಲಾ ಬೈತಾರರು ಮುಸ್ಲಿಮರ ಓಟಿಗಾಗಿ ಡ್ರಾಮಾ ಮಾಡಿದ್ರು. ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಡಿ ಅಂತ ಹೇಳಿದವರು, ಇದೇ ಜವಾಹರ್ಲಾಲ್ ನೆಹರು ಅವರು ಸೋಮನಾಥ ಮಂದಿರದ ಉದ್ಘಾಟನೆಗೆ ಹೋಗಬೇಡಿ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳಿದವರು. ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಪ್ರೆಸಿಡೆಂಟ್ ಆಗಿರ್ತಾರೆ ಅವರು, ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪಂಡಿತ್ ನೆಹರು ಹೇಳ್ತಾರೆ ನೀವು ಹೋಗಬೇಡಿ ಅಂತ ಹೇಳ್ತಾರೆ, ನೀವು ಉದ್ಘಾಟನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಆಗ ಬಾಬು ರಾಜೇಂದ್ರ ಪ್ರಸಾದ್ ಒಂದು ಮಾತನ್ನು ಹೇಳ್ತಾರೆ ನೆಹರು ಅವರಿಗೆ, ಇದು ಜಾತ್ಯತೀತ ರಾಷ್ಟ್ರ ಆಗಿರಬಹುದು, ಇದು ಜಾತ್ಯತೀತ ರಾಷ್ಟ್ರ, ಹಂಗಂದ್ರೆ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ದ್ವೇಷಿಸುವುದಲ್ಲ. ಜಾತ್ಯತೀತ ಅಂತಂದ್ರೆ ಯಾವುದು ಇಲ್ಲ ಅಂತಲ್ಲ, ಎಲ್ಲವೂ ಬೇಕು ಅಂತ. ಧರ್ಮದ ವಿರೋಧಿ ಅಲ್ಲ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಎಲ್ಲಾ ಧರ್ಮಗಳನ್ನ ಪ್ರೀತಿ ಮಾಡೋದು, ಹಾಗಾಗಿ ಎಲ್ಲ ಧರ್ಮವನ್ನು ಒಗ್ಗೂಡಿಸಿಕೊಂಡು ಹೋಗೋದು. ಹಾಗಾಗಿ ನಾನು ಹೋಗ್ತೇನೆ ಅಂತೇಳಿ ಬಾಬು ರಾಜೇಂದ್ರ ಪ್ರಸಾದ್ ಹೋಗ್ತಾರೆ. ಅದೊಂದು ವಿಚಾರ. ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊಟ್ಟೆ ತುಂಬತ್ತಾ ಬಡತನ ಹೋಗುತ್ತಾ ಅಂತ ಹೇಳಿದಂಥವರು, ತಾವು AICC ಅಧ್ಯಕ್ಷರಾಗಿದ್ದೀರಿ, ತಮ್ಮದೇ ಸರ್ಕಾರ ಅಲ್ಲಿ ತೆಲಂಗಾಣದಲ್ಲಿದೆ, 1 ಗಂಟೆ ಮೊದಲು ಹೋದ್ರೆ ಬಡತನ ಹೋಗುತ್ತಾ ಹೊಟ್ಟೆ ತುಂಬತ್ತಾ ಅಂತ ಯಾಕೆ ಕೇಳಿಲ್ಲ ನೀವು? ಇದು ದ್ವಂದ್ವ ನೀತಿ ಅಲ್ವಾ? ನಂಬರ್ 1. ಎರಡನೇದು, ಈಗ ರಾಜ್ಯ ಸರ್ಕಾರದಲ್ಲಿ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಈಗ ಯಾವುದೋ ಒಂದು ಎಕ್ಸಾಮ್ ಟೈಮಲ್ಲಿ ನೀವು ಹಿಜಾಬ್ ವಿಚಾರದಲ್ಲಿ ಇಷ್ಟು ಮಾತಾಡ್ತೀರಿ, ನಾನು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ. ಹಿಂದೂ ಹೆಣ್ಣು ಮಕ್ಕಳಿಗೆ ತಾಳಿ ಅನ್ನೋದು ಎಷ್ಟು ಮುಖ್ಯ? ಅದಕ್ಕಿಂತ ಮುಖ್ಯ ಇದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಅದೇ ಮುಖ್ಯ ಅಲ್ವಾ? ಹೌದು. ಒಂದು ತಾಳಿ ಕಟ್ಟಾದ ತಕ್ಷಣ ಅವ್ರಿಗೆ ಗಲಿಬಿಲಿ ಆಗೋಕ್ಕೆ ಶುರು ಆಗುತ್ತೆ. ಕೆಲವರು ಹೇಳ್ತಾರೆ 2 ತಾಳಿಗಳು ಹಾಕಬಾರ್ದು, ಮತ್ತೊಂದು ಹಾಕಬಾರ್ದು, ಒಂದು ವೇಳೆ ಹಾಕ್ಬೇಕಿದ್ರು. ಯಾವ್ಯಾವ ಎಕ್ಸಾಮ್ ಅಲ್ಲಿ ನೀವು ತಾಳಿ ಕಟ್ ಮಾಡಿಸೋದಿಲ್ವಾ? ತಾಳಿ ಕಟ್ ಮಾಡಿ ತೆಗ್ದದ್ದಿದೆ, ಬಟ್ಟೆ ಕಟ್ ಮಾಡಿದ್ ಕೂಡ, ಬಟ್ಟೆ ಕಟ್ ಮಾಡಿ ತೆಗ್ದದ್ದಿದೆ, ಆಮೇಲೆ ಬಳೆ ಕಟ್ ಮಾಡಿ ತೆಗ್ದದ್ದಿದೆ, ಹೂ ತೆಗ್ಸಿದ್ದಿದೆ, ರಾವಿಕೆ ಕಟ್ ಮಾಡಿಸಿದ್ದಿದೆ, ಆಮೇಲೆ ಕಾಲಲ್ಲಿದ್ದ ಗೆಜ್ಜೆ ತೆಗ್ಸಿದ್ದಿದೆ. ಆಯ್ತು ಬಿಡಿ, ಇನ್ನೊಂದು ವಿಚಾರಕ್ಕೆ ಬರ್ತೀನಿ ನಾನು. ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕುಂಕುಮ, ಹಿಂದೂ ಹೆಣ್ಣು ಮಕ್ಕಳಿಗೆ ಕುಂಕುಮ, ಹೂ, ಬಳೆ ನೀವು ತೆಗ್ಸಿಲ್ವಾ? ನೀವು ತೆಗ್ಸಿದ್ದೀರಿ ತಾನೆ? ಯಾಕೆ ಅವಾಗ ಮಾತಾಡ್ಲಿಲ್ಲ? ನಿಮ್ಮ ನಾಲಗೆಗೇನು ಸೀಸಾ ತುಂಬಿದ್ರೆ ಯಾರಾದ್ರೂ ಮಾತಾಡಿಲ್ಲ? ಯಾರು ಮಾತಾಡಿಲ್ಲ ತಾನೆ? ಆಗಿತ್ತು ತಾನೆ? ವೀಕ್ಷಕರೇ ಹೇಳ್ಬೇಕು ನನಗೆ, ನೀವು ಕ್ರಿಶ್ಚಿಯನ್ ಶಾಲೆಗಳಿಗೆ ಹೋದಾಗ ಅಲ್ಲಿ ಹೆಣ್ಣು ಮಕ್ಕಳು ಕುಂಕುಮ ಹಾಕಬಾರ್ದು, ಹೆಣ್ಣು ಮಕ್ಕಳು ಹೂ ಮುಡಿಬಾರ್ದು, ಹೆಣ್ಣು ಮಕ್ಕಳು ಬಲೆ ತೊಡಬಾರ್ದು ಅಂತ ಹೇಳಿದಿರಲ್ವಾ? ಈಗಲೂ ಕೂಡ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಲ್ಲಿ ಯೇಸು ಕ್ರಿಸ್ತನ ಶಿಲ್ಬೆಯ ಒಂದು ಚಿಹ್ನೆ ಕೊಡ್ತೀರಲ್ವಾ? ಯಾರಾದ್ರೂ ಅದರ ಬಗ್ಗೆ ಮಾತಾಡಿದ್ದಾರೆ? ಹಿಂದೂಗಳು ಯಾವತ್ತೂ ಮಾತಾಡಿಲ್ಲ. ಆದರೆ ಯಾವುದೇ ಒಂದು ಹಿಂದೂ ಸಿಂಬಲ್ ಬಂದ ತಕ್ಷಣ ಅದಕ್ಕೆ ಹೆಂಗೆ ವಿರೋಧ ವ್ಯಕ್ತಪಡಿಸ್ತೀರಿ? ನಾವು ಹಾಕಬೇಡಿ ಅಂತ ಹೆಂಗೆ ಹೇಳ್ತೀರಿ? ಯಾರು? ಸಿದ್ದರಾಮಯ್ಯನವರು. ಈಗ ಒಂದು ವಿಚಾರ ಹೇಳ್ತೀನಿ. ನರೇಂದ್ರ ಮೋದಿ ಅವ್ರ ಹತ್ರ ಒಂದು ಮಾತನ್ನು ಕೇಳಿದ್ರು, ಬಹಳ ಅದ್ಭುತ ಪಾಯಿಂಟ್ ಇದೆ, ಬಹಳ ಇಂಪ್ರೆಸ್ ಆಗಿತ್ತು ನನಗೆ. ಇಲ್ಲಿ ಪಂಡಿತ್ ನೆಹರು ಕೂಡ ಬರ್ತಾರೆ. ಸಾಧಾರಣವಾಗಿ ಈ ಮುಸ್ಲಿಮರನ್ನ ಓಲೈಸುವುದಕ್ಕೆ ಈಗ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಇಲ್ಲಿ ಬದುಕುವ ಹಕ್ಕಿದೆ, ಅವರೆಲ್ಲರೂ ಇಲ್ಲಿಯ ಪ್ರಜೆಗಳು. ಆದ್ರೆ ಕಾನೂನು ಅನ್ನೋದು ಇಲ್ಲಿ ಇರ್ತದೆ, ಇಲ್ಲಿಯ ಕಾನೂನು ಪ್ರಕಾರ ನಡಿಬೇಕಾಗತ್ತೆ. ನೀವೀಗ ಸೌದಿ ಅರೇಬಿಯಾಗೆ ಹೋಗ್ಬಿಟ್ಟು ನೀವು ಶುಕ್ರವಾರ ಬಿಂದಾಸಾಗಿ ಓಡಾಡ್ತಾ ಇದ್ರೆ ಒಳಗೋಗಿ ಅಂತಾರೆ. ನಾವು ಅದನ್ನ ಪಾಲಿಸಬೇಕು. ಆಗಲ್ಲಪ್ಪ ಅಂತಂದ್ರೆ ಅದು ಅಲ್ಲಿಯ ಕಾನೂನು. ಇಲ್ಲಿಯ ಕಾನೂನು ಇದ್ದಾಗ ಇಲ್ಲಿಯ ಕಾನೂನು ತರ ಇರಬೇಕು. ನಾನು ಮೋದಿ ಅವರ ವಿಚಾರವನ್ನು ಹೇಳಿದೆ. ಮೋದಿ ಅವರ ಹತ್ರ ಈ ಸಾಧಾರಣ ನೀವು ನೋಡಿರ್ತೀರಿ, ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹೋದ ತಕ್ಷಣ ಒಂದು ಮುಸ್ಲಿಮರ ಟೋಪಿ ಹಾಕ್ತಾರೆ. ನರೇಂದ್ರ ಮೋದಿ ಅವರಿಗೆ
ಆ ಟೋಪಿಯನ್ನು ಹಾಕೋಕೆ ಬಂದ್ರು ಯಾರೋ, ಆ ಬಿಳಿ ಟೋಪಿ ಇರುತ್ತಲ್ಲ ಮುಸ್ಲಿಮರು ಸಾಧಾರಣವಾಗಿ ಹಾಕೋತಾರೆ ಕೆಲವರು. ನರೇಂದ್ರ ಮೋದಿ ಅವರು ಅದನ್ನು ಒಪ್ಪಲಿಲ್ಲ. ಏನೋ ಮುಸ್ಲಿಂ ವಿರೋಧಿ ಮುಸ್ಲಿಂ ವಿರೋಧಿ ಮುಸ್ಲಿಂ ವಿರೋಧಿ ಮುಸ್ಲಿಂ ವಿರೋಧಿ, ಟೋಪಿ ಹಾಕ್ಲಿಲ್ಲ ಟೋಪಿ ಹಾಕ್ಲಿಲ್ಲ ಟೋಪಿ ಹಾಕ್ಲಿಲ್ಲ ಟೋಪಿ ಹಾಕ್ಲಿಲ್ಲ. ಓ ದೊಡ್ಡ ಸುದ್ದಿ ಆಯ್ತು. ನರೇಂದ್ರ ಮೋದಿ ಅವರನ್ನ ಯಾರೋ ಪತ್ರಕರ್ತರು ಕೇಳಿಬಿಟ್ರು, ಯಾಕೆ ಹಾಕೊಳ್ಳಿಲ್ಲ, ನೀವು ಯಾಕೆ ಹಾಕೊಳ್ಳಿಲ್ಲ ಅಂತ. ನರೇಂದ್ರ ಮೋದಿ ಒಂದು ಉತ್ತರ ಕೊಟ್ಟರು, ನಾನು ಅಲ್ಗಾಡೋಗ್ಬಿಟ್ಟೆ. ನಾನು ಅಲ್ಗಾಡೋಗ್ಬಿಟ್ಟೆ. ಏನು ಹೇಳಿದ್ರು ಗೊತ್ತಾ ಅವರು? ಆಪ್ನೆ ಕಬಿ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ, ಮಹಾತ್ಮ ಗಾಂಧಿ ಮುಸ್ಲಿಮರ ಪರ ಇಷ್ಟು ಸೈಡ್ ನಿಂತವರು. ಇಂಡಿಯಾ ಪಾಕಿಸ್ತಾನ ಆದಾಗ ದುಡ್ಡು ವಿಚಾರಗಳು ಬಂದಾಗ ದುಡ್ಡು ಶೇರ್ ಆಗಬೇಕು ಅಂತ ಹೇಳಿಲ್ಲ, 50-50 ಕೊಡಬೇಕು ಅಂತ ಹೇಳಿದ್ರು. 90 ನಮ್ಮ ಬಳಿ ಏನೋ ಒಂದು 98 ಕೋಟಿ ಇರುತ್ತೆ. ಭಾರತ ಪಾಕಿಸ್ತಾನ ಆದಾಗ ದುಡ್ಡು ಏನು ಮಾಡಬೇಕು, ಆಗ ಇಲ್ಲ 50-50 ಕೊಡಬೇಕು, 48 ಕೋಟಿ ಅವರಿಗೆ 48 ಕೋಟಿ ನಮಗೆ ಅಂತ ಹೇಳ್ತಾರೆ. ಆಗ ಕೆಲವರು ಏನ್ ಮಾಡ್ತಾರೆ, ಕೃಪಲಾನ್ ಇವರೆಲ್ಲ ಹೇಳ್ತಾರೆ, ಹಂಗಾಗಲ್ಲ ಬಾಪು, ಪಾಕಿಸ್ತಾನ ಸಣ್ಣ ರಾಷ್ಟ್ರ, ಅದಕ್ಕೆಷ್ಟು ಬೇಕು ಅಷ್ಟು ಮಾತ್ರ ಕೊಟ್ಟರೆ ಸಾಕು ಪರ್ಸೆಂಟೇಜ್ ವೈಸ್, ನಾವು 50-50 ದುಡ್ಡನ್ನು ಹೆಂಗ್ ಮಾಡೋಕ್ಕಾಗತ್ತೆ ಅಂತ ಕೇಳಿದ್ರು. ಬಾಪು ಹೇಳ್ತಾರಂತೆ ಇಲ್ಲ 48 ಕೊಡಬೇಕು, ಅಲ್ಲೊಂದು ಗಲಾಟೆ ಗಿಲಾಟೆಲ್ಲ ಆಗತ್ತೆ. ಅಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿ ಅಟ್ಯಾಕ್ ಆಗ್ತಾ ಇತ್ತು, ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು, ಮುಸ್ಲಿಮರ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು. ಆಗ್ಲೂ ಮಹಾತ್ಮ ಗಾಂಧಿ ಕರೆ ಕೊಡ್ತಾರೆ, ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡಬೇಡಿ. ಅವರು ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು, ಅಂದ್ರೆ ಮನ ಪರಿವರ್ತನೆ ಆಗ್ಲಿ ಅಂತ ಮಾಡಿದ್ದು. ಈವನ್ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಅದನ್ನ ಈಶ್ವರ ಅಲ್ಲಾ ತೇರೋ ನಾಮ್ ಕೂಡ ಅವರೇ ಮಾಡಿದ್ದು. ಆದ್ರೂ ಕೂಡ ಹಿಂದೂಗಳು ಹಾಡಿದ್ರು ಮುಸ್ಲಿಮರು ಹಾಡಿಲ್ಲ ಅನ್ನುವಂತ ಆರೋಪ ಈಗಲೂ ಇದೆ. ಇರ್ಲಿ, ಈ ವಿಚಾರಕ್ಕೆ ಬರ್ತೀನಿ ನಾನು, ಮೇನ್ ಪಾಯಿಂಟ್ಗೆ ಬರ್ತೀನಿ. ಅವ್ರು ಕೇಳ್ತಾರೆ ನೀವು ಯಾಕೆ ಟೋಪಿ ಹಾಕಿಲ್ಲ ಅಂತ. ಅದಕ್ಕೆ ಕೇಳಿದ್ರು, ಮಹಾತ್ಮ ಗಾಂಧಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಮುಸ್ಲಿಮರ ಪರ ವಹಿಸಿದಷ್ಟು ಯಾರು ವಹಿಸಲಿಲ್ಲ. ಯಾವತ್ತಾದ್ರೂ ಮಹಾತ್ಮ ಗಾಂಧಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಈ ಮುಸ್ಲಿಮರ ಟೋಪಿ ಹಾಕಿದ್ದನ್ನ ನೋಡಿದೀರಾ ನೀವು? ಇಲ್ಲ, ನೋಡಿಲ್ಲ, ಹಾಕೇ ಇಲ್ಲ. ಹಾಕೇ ಇಲ್ಲ. ಈಗ ಗಾಂಧಿ ಟೋಪಿ ಅಂತ ಹೇಳಿದ್ರೆ ಗಾಂಧಿ ಹಾಕಿಲ್ಲ, ಉಳಿದವ್ರು ಹಾಕ್ತಾರೆ, ಅದು ಬೇರೆ ವಿಚಾರ. ಗಾಂಧಿಯನ್ ಫಾಲೋವರ್ಸ್ ಹಾಕಿಲ್ಲ, ಮಹಾತ್ಮ ಗಾಂಧಿನೂ ಹಾಕಿಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಹಾಕಿಲ್ಲ. ಆಗ ಮೋದಿ ಆ ಥರ ಉತ್ತರ ಕೊಡ್ತಾರೆ. ಅದರ ಅರ್ಥ ನಾವು ಹಾಕಿಲ್ಲ ಅಂತಂದ್ರೆ ಅವರ ಪರ ಇಲ್ಲ ಅಂತನಾ? ಆ ಥರ ನಾನು ಏನು ನಿಮ್ಮನ್ನು ತುಷ್ಟೀಕರಣ, ಓಲೈಕೆ ರಾಜಕಾರಣ ನಾನು ಮಾಡಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೆ ಈಗ ಮಾತನ್ನು ಹೇಳಿದ್ದು, ಯಾಕೆ ಇಂಥ ದ್ವಂದ್ವ ನೀತಿಗಳು, ಎಲ್ಲಿಂದ ಶುರುವಾಯ್ತಿದು? ಮುಸ್ಲಿಂ ಹೆಣ್ಣು ಮಕ್ಕಳು, ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಮದ್ರಾಸಾಗೆ ಹೋದಾಗ ಮಾತ್ರ ಈ ಇಂಥದ್ದನ್ನು ಹಾಕ್ತಾ ಇದ್ರು. ಶಾಲೆಗಳಲ್ಲಿ ಯಾವಾಗ ಬಂತು? ಶಾಲೆಗಳಲ್ಲಿ ಬಂತು ಅಂತ ಹೇಳುವಾಗ ಕ್ರಿಶ್ಚಿಯಾನಿಟಿ ಶಾಲೆಗಳಲ್ಲಿ ಹೂ, ಕುಂಕುಮ, ಬಳೆ ತೆಗೆಸುವಂತ ಪ್ರಯತ್ನಗಳು ಯಾವಾಗಾಯ್ತು? ಆಗಿದೆಯಲ್ವಾ? ಈಗಲೂ ಕೂಡ ನೀವು ತಾಳಿ, ಅಷ್ಟೊಂದು ಪವಿತ್ರವಾದಂಥ ತಾಳಿಯನ್ನ ಎಕ್ಸಾಮ್ ಟೈಮಲ್ಲಿ ಕಟ್ ಮಾಡಿ ತೆಗಿತೀರಿ. ಆಯ್ತಪ್ಪ, ಈಗ ಹಿಜಾಬ್ಗೆ ಎಕ್ಸಾಮ್ಗೆ ಬರ್ತಾರೆ, ಹಿಜಾಬ್ ತೆಗೆದು ಪರಿಶೀಲನೆ ಮಾಡ್ತೀರಾ ನೀವು? ಪ್ರಶ್ನೆ ಅಷ್ಟೇ. ಹಿಜಾಬ್ ತೆಗೆದು ಪರಿಶೀಲನೆ ಮಾಡ್ತೀರಾ? ಇಲ್ಲಿಗೆ ದ್ವಂದ್ವಕ್ಕೆ ಬಂದು ನಿಂತಿದೆ. ಇದೆಲ್ಲವೂ ಕೂಡ ತುಷ್ಟೀಕರಣದ ರಾಜಕಾರಣಕ್ಕಾಗಿ ನಡೀತಾ ಇರುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಭಾರತ ದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿರಲಿ, ಮುಸ್ಲಿಂ ಹೆಣ್ಣು ಮಕ್ಕಳಿರಲಿ, ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿರಲಿ, ಗಂಡು ಮಕ್ಕಳಿರಲಿ, ಎಲ್ಲರೂ ಸಮಾನರು. ಅವರವರ ಧಾರ್ಮಿಕವಾದಂತಹದ್ದನ್ನ ಅನುಸರಿಸುವುದಕ್ಕೆ ಅವರಿಗೆ ಅವಕಾಶ ಇದೆ. ಈಗ ಸಿಖ್ಖರಿಗೆ ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಇದೆ ಆ ಟರ್ಬನ್ ಹಾಕೊಳ್ಳೋದಕ್ಕೆ. ಆದ್ರೆ ಹಿಂದೂಗಳಿಗೆ ಯಾವುದೂ ಇಲ್ಲ. ಹಿಂದೂಗಳು ಹೆಂಗಿರ್ಬೇಕು ಅಂತಂದ್ರೆ, ನೀನು ಧರ್ಮ ಪಾಲನೆ ಇಲ್ಲ, ಶಾರದಾ ಪೂಜೆ ಇಲ್ಲ, ಕುಂಕುಮ ಹಾಕೊಂಡ್ಬರೋದು ಇಲ್ಲ, ಹೂ ಹಾಕೊಂಡ್ಬರೋದು ಇಲ್ಲ, ಬಳೆ ಹಾಕೊಂಡ್ಬರೋದು ಇಲ್ಲ, ಎಕ್ಸಾಮ್ ಟೈಮಲ್ಲಿ ತಾಳಿ ಕಟ್ ಮಾಡಿದ್ರೆ ಪ್ರತಿಭಟನೆ ಇಲ್ಲ, ಆಮೇಲೆ ಬಾಯಿಗೆ ಬಂದಂಗೆ ಮಹಾಕುಂಭಕ್ಕೆ ಹೋಗಬೇಡಿ, ಮತ್ತೊಂದಕ್ಕೆ ಹೋಗಬೇಡಿ. ಇವತ್ತು ಅರವಿಂದ್ ಚೊಕ್ಕಾಡಿ ಅನ್ನೋರು ಒಬ್ರು, ಅವರು ಗ್ರೇಟ್ ಗಾಂಧಿಯನ್ ಮತ್ತು ಬಹಳ ಅದ್ಭುತವಾಗಿ ಬರೀತಾರೆ. ಅವರು ಇದರ ಬಗ್ಗೆ ಬರೆದಿದ್ರು, ಏನು ಮಹಾಕುಂಭದಲ್ಲಿ ನೀರು ಕಲುಷಿತವಾಗಿದೆ ಇಲ್ವಾ ಅಂತೇಳಿ. ಅದಕ್ಕೆ ಅವರಂದ್ರು, ನೋಡಿ ವೆರಿ ಕಾಮನ್ ಸೆನ್ಸ್, 40 ಕೋಟಿ 50 ಕೋಟಿ ಜನ ಸ್ನಾನ ಮಾಡ್ತಾರೆ ಅಂತ ಹೇಳುವಾಗ ನೀರು ಕಲುಷಿತ ಆಗಿರ್ಬೋದು. ಇಲ್ಲಿ ಪ್ರಶ್ನೆ ನೀವೇನ್ ಮಾಡಬೇಕು ಅಂತಂದ್ರೆ, ಕಲುಷಿತವೋ ಮತ್ತೊಂದೋ ಮಗದೊಂದೋ, ನನಗೆ ನಂಬಿಕೆ ಇದೆಯಪ್ಪ, ನಾನು ಸ್ನಾನ ಮಾಡ್ತೀನಿ, ನೀನ್ ಯಾರು ಕೇಳೋನು? ನಮ್ಮ ಭಾವನೆ. ಹಿಂದೂಗಳು ಮಾತಾಡಿದ್ರೆ ಹಂಗ ಮಾತಾಡಬೇಕು. ಆಯ್ತಾ, ಜ್ವರ ಗಿರ ಬರ್ತದೆ, ನಾನು ನೋಡ್ಕೋತೀನಿ ಬಿಡಿ, ನಿನ್ನ ಯಾರು ಕೇಳ್ದ? ಕರೆಕ್ಟ್. ಈ ತರ ಮಾತಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ವಿತಂಡವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಇಲ್ಲಿ ಒನ್ಸಗೆ ನಾನು ಹೇಳ್ತಾ ಇರುವಂತದ್ದು, ದ್ವಂದ್ವ ನೀತಿಗಳು ಯಾಕೆ? ಮುಸ್ಲಿಮರ ಡಿಮಾಂಡ್ ಇದೆಯಾ? ಅದು ಮುಸ್ಲಿಮರಿಗೆ ಮಾತ್ರ ಡಿಮಾಂಡಾ? ಹಿಂದೂಗಳ ಡಿಮಾಂಡ್ ಅಲ್ವಾ? ನಾನು ಅದೇ ಕೇಳ್ತಾ ಇದ್ದೀನಲ್ವಾ. ಒಂದು ಸುತ್ತಲೂ ಹೊರಡಿಸೋಣ, ಯಾವುದೇ ಶಾಲೆಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅಥವಾ ಯಾವುದೇ ಹೆಣ್ಣು ಮಕ್ಕಳು ಬಳೆ ಹಾಕೊಂಬಂದ್ರೆ, ಕುಂಕುಮ ಹಾಕೊಂಬಂದ್ರೆ, ಹೂ ಹಾಕೊಂಬಂದ್ರೆ ಯಾವುದೇ ಕಾರಣಕ್ಕವರನ್ನು ತಡಿಬಾರ್ದು, ತಡೆದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳುವ ತಾಕತ್ಯ ಅವನಿಗಾದ್ರೂ ಇದೆಯಾ? ಯಾರಿಗೂ ಇಲ್ಲ. ಬನ್ನಿ, ಇದೇನಾಗುತ್ತೆ ಮುಂದೆ ನೋಡೋಣ.